ಮೆಕ್ಕೆಜೋಳದ ಪ್ರಹಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೇನೆ ಅಂತ ಭರವಸೆಯನ್ನು ಕೂಡ ನಿನ್ನೆ ಸಮೀರ್ ಅಹಮದ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಬೆರೆಸಂದ್ರ ರೈತರಿಗೆ. ಒಳ್ಳೆಯಲ್ಲ, ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂಥ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದರೆ ಇವರು ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವನ್ನ ತಮ್ಮ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ತಾಕರೆ ಮಾಡ್ತಾರೆ. ಸರ್ಕಾರದಲ್ಲಿ ಪವರ್ ಫೈಟ್ ಜಾಸ್ತಿ ಆಗಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿನ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆ ಟೈಮಲ್ಲಿ, ಶಂಕುಸ್ಥಾಪನೆ ಟೈಮಲ್ಲಿ. ಆ ಟೈಮಲ್ಲಿ ನಾನು ಕೆಪಿಸಿಸಿಗೆ ರಾಜೀನಾಮೆ ಕೊಡ್ತೇನೆ, ನನಗೇನು ಮಾತು ಕೊಟ್ಟಿದ್ರಿ 2.5 ವರ್ಷ ಆದಮೇಲೆ ಸಿಎಂ ಸ್ಥಾನ ಕೊಡಿಸ್ತೀರಾ, ಕೊಡಿಸಿ ಅನ್ನುವಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂಥ ಚರ್ಚೆ ಮಾಹಿತಿ ನೋಡಿ. ಮಾತಾಡ್ಬಿಡ್ಲಿರಿ, ಈಗ ಹಿಡ್ಕೊಬೇಡ. ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ.ಕೆ.ನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನೆಯಾಗ ಹೇಳ್ಕೊತ್ಕೋತಾರೆ. ಪಾಪ ಸೋನಿಯಾ ಗಾಂಧಿ ಅವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಅವರು ಖರ್ಗೆ ಅವರು, ನಾನು ಸಾಯೋದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್ ಎಂ ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು, ಪರಮೇಶ್ವರ್ ಅವರು, ಎಸ್ ಸಿ ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ, ಎಲ್ಲನೂ ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಆಗ ಹೇಳಿಲ್ಲ, ಏನೋ ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದತ್ತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗುವುದಿಲ್ಲ ಅಂತ ಭಾಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಭಾಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ ಡಿ.ಕೆ. ಶಿವಕುಮಾರ್ಗೂ ಹತಾಶ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಅದರ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು, ಆ ಎಲ್ಲ ಪುಣ್ಯ ಹೋಗಿ ಬರ್ತದೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಡ 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 ಹೋಮ ಗೀಮ್ ಎಲ್ಲ ಡಮ್ ಆಗ್ತದೆ. ದರ್ಗಾದಾಗ ಹೋಗಿ ಅದು ನಾ ದರ್ಗಾದಾಗೆ ನಮ್ಮ ಒಳಗೇನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ಅವನ್ನ ತುಮ್ಮನೆ ಅವ್ರು ಒಳಗೆ ಕೂತ್ ಹೇಳ್ತಾರೆ. ಮೆಕ್ಕೆಜೋಳದ ಪ್ರಹಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೇನೆ ಅಂತ ಭರವಸೆಯನ್ನು ಕೂಡ ನಿನ್ನೆ ಸಮೀರ್ ಅಹಮದ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಬೆರೆಸಂದ್ರ ರೈತರಿಗೆ. ಒಳ್ಳೆಯಲ್ಲ, ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂಥ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದರೆ
ಇವರು ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವನ್ನ ತಮ್ಮ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ತಾಕೀತು ಮಾಡ್ತಾರೆ. ಸರ್ಕಾರದಲ್ಲಿ ಪವರ್ ಫೈಟ್ ಜಾಸ್ತಿ ಆಗಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿನ ಕರೆಸ್ತಾ ಇದ್ದಾರೆ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆ ಟೈಮಲ್ಲಿ, ಶಂಕುಸ್ಥಾಪನೆ ಟೈಮಲ್ಲಿ. ಆ ಟೈಮಲ್ಲಿ ನಾನು ಕೆಪಿಸಿಸಿಗೆ ರಾಜೀನಾಮೆ ಕೊಡ್ತೇನೆ, ನನಗೇನು ಮಾತು ಕೊಟ್ಟಿದ್ರಿ 2.5 ವರ್ಷ ಆದ್ಮೇಲೆ ಸಿಎಂ ಸ್ಥಾನ ಕೊಡಿಸ್ತೀರಾ, ಕೊಡಿಸಿ ಅನ್ನುವಂಥ ಪಟ್ಟನ್ನ ತೀವ್ರ ಮಾಡ್ತಾರೆ ಅನ್ನುವಂಥ ಚರ್ಚೆ ಮಾಹಿತಿ ನೋಡಿ. ಮಾತಾಡ್ಬಿಡ್ಲಿ ಇದು ಈಗ ಹಿಡ್ಕೊಬೇಡ. ಒಟ್ಟಾರೆ ರಾಜ್ಯದಲ್ಲಿ ಆಡಳಿತ ಅನ್ನುವಂಥದ್ದೇ ಇಲ್ಲ. ದಿನಾಲು ಒಬ್ಬ ಮುಖ್ಯಮಂತ್ರಿ ಹುಟ್ಟುಕೋತಾರೆ. ಇವತ್ತು ಸಿದ್ದರಾಮಯ್ಯನವರ ಪುತ್ರ ಸತೀಶ್ ಜಾರಕಿಹೊಳಿ ಸಮರ್ಥರದ ಅಂತ ಹೇಳಿದ್ರು. ಮರುದಿವಸನೇ ನಮ್ಮ ದಲಿತ ಮುಖಂಡರೆಲ್ಲ ನಾರಾಜಾದರು. ಅಲ್ಲಿಂದ ದಿಲ್ಲಿಯಲ್ಲಿ ಒಂದು ಬೇರೆ ರಾಜಕೀಯ ನಡೆದಿದೆ. ಈ ಸಿದ್ದರಾಮಯ್ಯವರು ಬೇಡ, ಸತೀಶು ಬೇಡ, ಡಿ.ಕೆ.ನೂ ಬೇಡ, ನಾನೇ ಬರ್ತೀನಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವರು ಅವರದೇ ಆದಂಥ ಗೋಳಾಟವನ್ನು ಬಂದವ್ರ ಮುಂದೆ ದಿಲ್ಲಿ ಮನ್ಯಾಗ ಹೇಳ್ಕೊತ್ಕೊತಾರೆ. ಪಾಪ ಸೋನಿಯಾ ಗಾಂಧಿಯವ್ರಿಗೆ ಅವ್ರ ಮೇಲಿಂದ ಮೇಲೆ ಭೇಟಿ ಆಗ್ಲಕತ್ತಾರೆ. ಅವ್ರು ಖರ್ಗೆ ಅವರು ನಾನು ಸಾಯೋದ್ರೊಳಗೆ ಒಮ್ಮೆ ಮುಖ್ಯಮಂತ್ರಿ ಮಾಡಿರಿ, ನನಗೆ ಮೋಸ ಆಗಿದೆ, ನಾನು ಅವಾಗ ಎಸ್.ಎಂ. ಕೃಷ್ಣ ಸಲಕ್ಕೆ ತ್ಯಾಗ ಮಾಡಿದೆ, ನಾನೇ ಸರ್ಕಾರ ತಂದಿದ್ದೆ, ಈಗ ನಾನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ನನ್ನನ್ನು ಇಲ್ಲೇನು ಕೆಲಸ ಆಗೋದಿಲ್ಲ, ನನ್ನ ವಯಸ್ಸು ಭಾಳ ಆಗಿದೆ, ನನಗೆ ಸಾಯುವ ಮುಂದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆ ಒಂದು ಅವಕಾಶ ಕೊಡ್ಬೇಕಂತೇಳಿ ಅವರು ಪ್ರಯತ್ನ ಮಾಡಕತ್ತಾರೆ. ಇಲ್ಲಿ ಇಬ್ಬರು ದಲಿತ ಮುಖಂಡರು ಪರಮೇಶ್ವರ್ ಅವರು, ಎಸ್.ಸಿ. ಮಹದೇವಪ್ಪರು, ಅವರು ಒಂದು ರೀತಿ ಅಸಮಾಧಾನ ಆಗ್ಯಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಹೆಸರು ಸಿದ್ದರಾಮಯ್ಯನವರೇ ಹೇಳಿಸಿರ್ತಾರೆ. ಸಿದ್ದರಾಮಯ್ಯನವರೇ ಎಲ್ಲ ವ್ಯವಹಾರಗಳನ್ನು ಯಾರು ಮಾಡಕತ್ತಾರಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯತೀಂದ್ರ ಸುರೇಶ, ಇದು ಭೈರತಿ ಸುರೇಶ ಎಲ್ಲನೂ ವ್ಯವಹಾರ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಸಿದ್ದರಾಮಯ್ಯನವರ ಮುಖವಾಣಿ. ಆಗ ಹೇಳಿಲ್ಲ, ಏನು ಒತ್ತಡದಲ್ಲಿ ಹೇಳಿದ್ದಾರೆ, ಯಾವುದೋ ಒಂದು ಬಲವಂತದಿಂದ ಹೇಳಿದ್ದಾರೆ. ಅವೆಲ್ಲ ನಾಟಕ ಬೇಡ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬಾರ್ದಂತಾರೆ. ಆ ಕಡೆ ಮ್ಯಾಗಿನವ್ರು ಹೈಕಮಾಂಡದ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ಯಾಕೆ ಅವಕಾಶ ಸಿಗುವುದಿಲ್ಲ ಅಂತ ಬಹಳಷ್ಟು ಹಿರಿಯ ನಮ್ಮ ದೇಶದ ಅನೇಕ ಹಿರಿಯ ನಾಯಕರ ಮುಂದೆ ಅವ್ರು ಕಣ್ಣೀರು ಹಾಕಿದ್ದಾರೆ. ಇದು ನನಗೆ ಬಹಳ ಒಳ್ಳೆಯ ಒಂದು ಮೆಸೇಜು. ಆ ಒಂದು ಕಾಂಗ್ರೆಸ್ ಹಿರಿಯ ಮುಖಂಡರು ಹೇಳ್ಯಾರ ಮೊನ್ನೆ. ಅಂದರೆ ಕಾಂಗ್ರೆಸ್ನಲ್ಲಿ ಹತಾಶ ಮನೋಭಾವ ಮೂಡಿದೆ. ಪಾಪ ಡಿ.ಕೆ. ಶಿವಕುಮಾರ್ಗೂ ಹತಾಶ ಆಗ್ಯಾರೆ. ಸಾಕಷ್ಟು ಯಜ್ಞಗಳನ್ನು ಮಾಡ್ತಾರೆ, ಸಾಕಷ್ಟು ಹೋಮಗಳನ್ನು ಮಾಡ್ತಾರೆ, ಸಾಕಷ್ಟು ಟೆಂಪಲ್ ರನ್ ಮಾಡ್ತಾರೆ. ಆದ ನಂತರ ಇದೆಲ್ಲ ಮಾಡಿರ್ತಾರೆ. ಒಂದು ಯಾವುದೋ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡೋದು ಆ ಎಲ್ಲ ಪುಣ್ಯ ಹೋಗಿ ಬರ್ತದೆ, ಜರ್ರನ್ನು ಜರಿತದೆ. ಒಂದು ಮಸೂದಿಗೆ ಹೋಗ್ತಾರೆ, ಮುಸ್ಲಿಮ್ಸ್ ಅವ್ರ ಮೇಲೆ ಬ್ರದರ್ಸ್ ಅಂದ್ಕೊಳ್ಳೆ ನಾ ಡಡ 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 ಹೋಮ ಗೀಮ್ ಎಲ್ಲ ಡಮ್ ಆಗ್ತದೆ. ದರ್ಗಾದಾಗ ಹೋಗ್ಯದ ನಾ ದರ್ಗಾದಾಗಿ ನಮ್ಮ ಒಳಗೇನು ಅದಾರಲ್ಲ ಅವರು ಒಂದು ಸಾಬು ಮುಖ್ಯಮಂತ್ರಿ ಹೋನ ತುಮ್ನೆ ಅವ್ರು ಒಳಗೆ ಕೂತ್ ಹೇಳ್ತಾರೆ.